ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇಂದಿನ ಸಮಾಜದಲ್ಲಿ ಜೀವನ ಶೈಲಿ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿರತೆ ಇವುಗಳ ಕಾರಣದಿಂದಾಗಿ ಮದುವೆ ಹಾಗೂ ಗರ್ಭಧಾರಣೆ ತಡವಾಗ್ತಾ ಇರೋದು ಸಾಮಾನ್ಯ ಆಗಿದೆ. ಹಿಂದಿನ ಕಾಲದಲ್ಲಿ ಯುವ ವಯಸ್ಸಿನಲ್ಲೇ ಮದುವೆ ಆಗುವುದು ರೂಢಿಯಾಗಿದ್ರೆ ಈಗ ಹಲವರು ತಮ್ಮ ಕೆರಿಯರ್ ಹಾಗೂ ವೈಯಕ್ತಿಕ ಗುರಿಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ತಡವಾದ ಮದುವೆ ಮತ್ತು ತಡವಾದ ಗರ್ಭಧಾರಣೆ ಎಂಬ ವಿಷಯಗಳು ಪ್ರಮುಖ ಚರ್ಚೆಯ ವಿಷಯಗಳಾಗಿದೆ. ಹಾಗಾದ್ರೆ ತಡವಾದ ಗರ್ಭಧಾರಣೆಯಿಂದ ಏನೆಲ್ಲ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ? ಆರೋಗ್ಯ ಸಂಬಂಧಿತ ಅಪಾಯಗಳೇನು? ಮಹಿಳೆಯರ ವಯಸ್ಸು ಹೆಚ್ಚಾದಂತೆ ಗರ್ಭಧಾರಣೆಯ ಸಾಧ್ಯತೆ ಕಡಿಮೆಯಾಗುತ್ತಾ? ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು? ಬನ್ನಿ ಹಾಗಾದ್ರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆಶಾ ಎಸ್ ವಿಜಯ್. ಬನ್ನಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಮದುವೆ ಯಾಕೆ ಲೇಟ್ ಆಗ್ತೀರಾ ಅಂತ ಯಾರಿಗಾದ್ರೂ ಕೇಳಿದ್ರೆ ಕೆರಿಯರು ಅದು ಇದು ಅಂತ ಹೇಳ್ತಾರೆ. ಇದೆಷ್ಟು ಸರಿ ಅಂತ ಹೇಳ್ತೀರಾ? ತುಂಬ ಜನ ಇವಾಗ ಮದುವೆನ ಮುಂದೂಡ್ತಾನೆ ಇರ್ತಾರೆ. ಅವ್ರಿಗೆ ಬೇರೆ ಬೇರೆ ಆಸ್ಪಿರೇಷನ್ಸ್ ಇರುತ್ತೆ. ನಾನು ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಒಂದು ದೊಡ್ಡ ಮನೆ ಮಾಡ್ಕೋಬೇಕು, ಫಸ್ಟು ವರ್ಲ್ಡೆಲ್ಲ ಹೋಗ್ಬಿಟ್ಟು ನಾನು ಫುಲ್ ಕಂಪ್ಲೀಟಾಗಿ ಸುತ್ಕೊಂಡು ಬರಬೇಕು. ಸೊ ಮದುವೆ ಆಗಿಬಿಟ್ರೆ ಅದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟೀಸು. ಅದ್ರ ಜೊತೆಗೆ ಮಗು ಆಗಿಬಿಟ್ರೆ ಅಂತೂ ನಂದು ಲೈಫ್ ಇಸ್ ಡನ್, ಆಗೋದೇ ಇಲ್ಲ ನನಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಹೊರೋದಕ್ಕೆ ಅಂತ ಮದುವೆನ ಕೂಡ ತುಂಬ ಮುಂದೂಡ್ತಾರೆ. ಮ್ಯಾರೇಜಸ್ ಪ್ಲಸ್ ಚೈಲ್ಡ್ ಬರ್ತ್ ಎರಡೂ ಅಷ್ಟೇ. ನಾನು ಎಷ್ಟು ಜನ ಮಹಿಳೆಯರು ಇವರೇ ನಾನು ನೋಡಿರೋದು 40+ ನನಗಿನ್ನೂ ಬೇಕಾಗಿರೋ ಪಾರ್ಟ್ನರ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಎಗ್ ಫ್ರೀಸಿಂಗಿಗೆ ಬರ್ತಾರೆ. ಸೊ ಅವ್ರನ್ನ ಕೇಳಿದಾಗ ಏನು ನಿಮ್ದು ಎಕ್ಸ್ಪೆಕ್ಟೇಷನು ಪಾರ್ಟ್ನರಲ್ಲಿ ಅಂತಂದರೆ ಹ್ಯೂಜ್ ಎಕ್ಸ್ಪೆಕ್ಟೇಷನು. ಈ ಥರ ಇರಬೇಕು, ವೆಲ್ತಿ ಇರಬೇಕು, ಪರ್ಫೆಕ್ಟ್ ಹೆಲ್ತ್ ಇರಬೇಕು, ಫೈನಾನ್ಷಿಯಲಿ ಸೆಟ್ ಇರಬೇಕು, ನನ್ನ ತುಂಬ ಪ್ರೀತಿ ಮಾಡಬೇಕು, ನನಗೊಂಥರ ಫೈನಾನ್ಷಿಯಲ್ ಫ್ರೀಡಮ್ ಕೊಡಬೇಕು. ಸೊ ಒಂದು ಸೆಟ್ ರೂಲ್ಸ್ ಹಾಕೊಂಡ್ಬಿಟ್ಟಿರ್ತಾರೆ. ಅದರಲ್ಲಿ ಆ ಪಾರ್ಟ್ನರ್ ಹುಡ್ಕಕ್ಕೆ ಶುರು ಮಾಡಿದಾಗ ಅವ್ರಿಗೆ ಯಾವುದು ಸೆಟ್ ಆಗಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇವಾಗ. ಅವ್ರನ್ನ ನೋಡಿದಾಗ ಅವ್ರ ಥರನೇ ಇರಬೇಕು ನನ್ನ ಪಾರ್ಟ್ನರು, ಅವ್ರ ಥರನೇ ಹ್ಯಾಪಿಯಾಗಿರಬೇಕು, ಕಂಪ್ಯಾರಿಟಿವ್ ಇದು. ಸೊ ಈ ಮ್ಯಾರೇಜ್ನ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ. 40 ಕ್ರಾಸ್ ಆದಮೇಲೆ ಮ್ಯಾರೇಜ್ ಆದಮೇಲೆ ಅವ್ರಿಗೆ ಮಗು ಆಗಲಿಕ್ಕೆ ಕೂಡ ತುಂಬ ತಡ ಆಗುತ್ತೆ. ಯಾಕಂದರೆ ಅವ್ರದ್ದು ಗರ್ಭಕೋಶ ಏಜ್ ಆಗಿರುತ್ತೆ, ಪ್ಲಸ್ ಅವ್ರದ್ದು ಅಂಡಕೋಶನೂ ಏಜ್ ಆಗಿರುತ್ತೆ. ನಾವು ತುಂಬ ಚೆನ್ನಾಗಿರ್ಬೋದು ಮೇಲ್ಗಡೆ, ಬಟ್ ಒಳಗಡೆ ಆರ್ಗನ್ಸ್ ಅದಾಗದೆ ಏಜ್ ಆಗ್ತಾನೆ ಇರುತ್ತಲ್ಲ, ಅದು ಯಾರಿಗೂ ಅರಿವೇನೇ ಇರಲ್ಲ. ಸೊ ಈ ಲೇಡಿ ಬಂದರು ನನ್ನ ಹತ್ರ 42 ಇಯರ್ಸ್. ಸೊ ನನಗಿನ್ನೂ ಕರೆಕ್ಟ್ ಪಾರ್ಟ್ನರ್ ಸಿಕ್ಕಿಲ್ಲ, ನನಗೆ ಎಗ್ಸ್ ಫ್ರೀಸ್ ಮಾಡಿಬಿಡಿ ಅಂತ ಹೇಳಿದ್ರು. ಆಯಿತು, ಒಂದು ಸ್ಕ್ಯಾನ್ ಮಾಡಿ ನೋಡೋಣ ನಿಮ್ಗೆ ಎಷ್ಟು ಎಗ್ ಫಸ್ಟ್ ನೋಡೋಣ ಅಂದರೆ 0 eggs. ಸೊ ಕಂಪ್ಲೀಟ್ 2 ಅಂಡಕೋಶನೂ ಫೇಲ್ಯೂರ್ ಆಗೋಗಿದೆ. ಅವ್ರಿಗೆ ಐಡಿಯಾ ಕೂಡ ಇಲ್ಲ ಪೀರಿಯಡ್ ಸರಿಗೆ ಬರ್ತಿದೆ, ಸೊ ನನಗೆ ಎಗ್ಸ್ ಇರ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಫಿಟ್, ತುಂಬ ಸ್ಪೋರ್ಟ್ಸ್ ಆಡ್ತಾರೆ, ನ್ಯೂಟ್ರಿಷಿಯಸ್ ಫುಡ್ ತಿಂತಾರೆ, ಎಕ್ಸಸೈಸ್ ರೆಗ್ಯುಲರು ಆ ಥರ. ಸೊ ನನಗೇನು ಆಗಿರಲ್ಲ ಅಂತ ಅವ್ರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅವ್ರಿಗೆ AMH ಅಂತ ಒಂದು ಸಿಂಪಲ್ ಟೆಸ್ಟ್ ಮಾಡಿ ತೋರಿಸಿದ್ವಿ. ಆ್ಯಕ್ಚುಲಿ ಇರಬೇಕಾಗಿರೋದು 1 ಒಳಗಡೆ ಅವ್ರಿಗೆ, ಅವ್ರದ್ದಿದ್ದು 0.02. ಶಾಕ್ ಆಗೋದ್ರು ಅವರು. ಸೊ ನಾನು ಎಲ್ಲ ಹೆಂಗಸರಿಗೂ ಏನು ಹೇಳೋದಂದರೆ ಒಂದು ಸಿಂಪಲ್ AMH ಟೆಸ್ಟ್ ಮಾಡಿಸ್ಕೊಳ್ಳಿ. ನೀವೇನಾರ ಪೋಸ್ಟ್ಪೋನ್ ಮಾಡ್ತಿದ್ರೆ, ತುಂಬ ಲೋ ಬಂದಿದ್ದರೆ ಬೇಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದು ಕರೆಕ್ಟ್ ಆ್ಯಕ್ಷನ್ ತೊಗೊಳ್ಳಿ, ಪೋಸ್ಟ್ಪೋನ್ ಮಾಡ್ತಾನೇ ಇರಬೇಡಿ. ನಾವು ನೋಡ್ತಾ ಇರೋ ಹಾಗೆ ಡಾಕ್ಟರ್, ಹಿಂದಿನ ಕಾಲದಲ್ಲಿ 50 ವರ್ಷ ವಯಸ್ಸಾದ್ರೂ ಕೂಡ ಅವ್ರಿಗೆ ಮಕ್ಕಳಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ನೀವು ಹೇಳಿದಾಗೆ 40 ವರ್ಷ ಆದರೂ ಕೂಡ ಅವರಲ್ಲಿ ಎಕ್ಸೇ ಇಲ್ಲ ಅಂತ ಹೇಳ್ತಾ ಇರಿ. ಕಾರಣ ಏನು ಅಂತ ಅನ್ಸುತ್ತೆ? ಆ್ಯಕ್ಚುಲಿ 50 ವರ್ಷದವ್ರಿಗೂ ಏನು ಎಲ್ಲರಿಗೂ ಮಗು ಆಗ್ತಿರ್ಲಿಲ್ಲ, ಅದು ರೇರೇನೆ. ಸ್ಟ್ರೇ ಓವ್ಯುಲೇಷನ್ ಅಂತ ಹೇಳ್ತೀವಿ, ಯಾವಾಗಲೂ ಒಂದ್ಸಲಿ ಓವ್ಯುಲೇಷನ್ ಆಗ್ಬಿಡುತ್ತೆ ಅವ್ರಿಗೆ, ಆವಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಬಿಡ್ತಿತ್ತು. ಬಟ್ ಅದು ನ್ಯೂಸಲ್ಲೆಲ್ಲ ಬಂದು ಪೇಪರಲ್ಲೆಲ್ಲ ಬಂದು ಅದು ಒಂದು ದೊಡ್ಡ ವಿಷಯ ಮಾಡಿಬಿಡೋರು ಅಷ್ಟೇ. ಈವನ್ ದಟ್ ಈಸ್ ರೇರ್. ಬಟ್ ಅಷ್ಟು 50 ವರ್ಷದವರೆಗೂ ನಮ್ಮ ಲೇಡೀಸ್ಗೆ ಎಗ್ಸ್ ಕ್ಯಾರಿ ಆಗ್ತಿಲ್ಲ ಇವಾಗ. 35 ಕ್ರಾಸ್ ಆಗ್ತಿದ್ದಂಗೆ ಎಗ್ಸ್ ಎಲ್ಲ ತುಂಬ ಕಮ್ಮಿ ಆಗ್ತಿದೆ. ಯಾಕಂದರೆ ನಮ್ದು ನೀವೇ ಹೇಳ್ದಂಗೆ ಜೀವನ ಶೈಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ನಾವು ತಿನ್ನೋ ಊಟ ಆಗಿರಲಿ, ನಾವು ಕುಡಿಯೋ ಗಾಳಿ, ನೀರು, ನೀವೇ ಟಿ ವಿಲಿ ಅಷ್ಟು ತೋರಿಸ್ತಿರ್ತೀರಲ್ಲ ಮೇಡಮ್, ಅದ್ರೊಳಗೆ ಇದು ಇಂಜೆಕ್ಟ್ ಮಾಡಿದ್ದಾರೆ, ಇದನ್ನ ಅಲ್ಲಿ ಬೆಳೀತಾರೆ, ಪೆಸ್ಟಿಸೈಡ್ಸ್ ಹಂಗೆ ತುಂಬಿ ಎಲ್ಲ ಕೆಮಿಕಲ್ಲು. ಆಮೇಲೆ ನಾವು ಬಾಡಿ ಮೇಲೆ ಎಕ್ಸ್ಪೋಸ್ ಮಾಡೋ ಕೆಮಿಕಲ್ಸ್ ಎಷ್ಟು. ನೀವು ಅಜ್ಜಿಯನ್ನ ನಿಮ್ಮ ತಾಯಂದ್ರನ್ನ ಜ್ಞಾಪಿಸ್ಕೊಳ್ಳಿ, ನಾವು ಅಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ಕೊಳ್ತಿದ್ರು ಅವರೆಲ್ಲ. ಸೊ ಎಂಟೈರ್ ಬಾಡಿ ಕೆಮಿಕಲ್ಸಲ್ಲಿ ಮುಳುಗಿರುತ್ತೆ. ಸೊ ನಮ್ದೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಹಾಳಾಗ್ತಿದೆ. ಥೈರಾಯ್ಡ್ ಇರ್ಬೋದು, ಅಡ್ರಿನಲ್ಸ್ ಇರ್ಬೋದು, ಓವರೀಸ್, ಟೆಸ್ಟಿಸ್ ಎಲ್ಲ ಹಾಳಾಗ್ತಿದೆ. ಅದಕ್ಕೆ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತೀವಿ. ಒಂದು ಸತಿಗೆ 10-12 ಸರಿ ಆ ಕೊಲೋನ್ ಸ್ಪ್ರೇ ಮಾಡ್ಕೊಳ್ತಾರಂತೆ, ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಕೊಳ್ತಾರಂತೆ, ಆ್ಯಂಟಿ ಸ್ವೆಟ್ ಅಂತೆ, ಏನೇನೋ ಅನ್ಬಿಲೀವಬಲ್.
ಆಮೇಲೆ ಅವ್ರು ಕೆಲಸ ಮಾಡೋ ಎನ್ವೈರ್ನ್ಮೆಂಟ್ ಇರುತ್ತಲ್ಲ ಅದು ತುಂಬ ಹೀಟೆಡಲ್ಲಿ ಕೆಲಸ ಮಾಡೋರ್ಗು ಅಷ್ಟೇ ತುಂಬ ಬೇಗ ವೀರ್ಯಾಣುಗಳು ಕಮ್ಮಿ ಆಗ್ತಾನೆ ಹೋಗುತ್ತೆ. ಆಮೇಲೆ ಲೇಡೀಸ್ ಯಾವುದಾದ್ರೂ ಕೆಮಿಕಲ್ ಫ್ಯಾಕ್ಟ್ರೀಸಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಪ್ಲಾಸ್ಟಿಕ್ ಇಂಡಸ್ಟ್ರೀಸ್, ಪೇಂಟ್ ಇಂಡಸ್ಟ್ರೀಸ್, ಅವರೆಲ್ಲ ತುಂಬ ಎಕ್ಸ್ಪೋಸ್ ಆಗ್ತಿರ್ತಾರೆ. ಸೊ ಅಂಥವ್ರಿಗೆ ಎಗ್ಸ್ ಕೂಡ ತುಂಬ ಬೇಗ 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 ಕಮ್ಮಿ ಆಗ್ತಿದೆ. ಒಂದಂದರೆ ಆದಷ್ಟು ಬೇಗ ಬಂದು ನಿಮ್ಮದು ರಿಸರ್ವ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಒಂದು ಪ್ರಾಪರ್ ಸೆಮೆನ್ ಅನಾಲಿಸಿಸಲ್ಲಿ ನಿಮ್ಮದು ವೀರ್ಯಾಣುಗಳ ಕೌಂಟ್ ಗೊತ್ತಾಗೋಗುತ್ತೆ. ನಿಮ್ಮದು ಅಂಡಾಶಯದ ಏನಿದೆ ಅಂತ ಒಂದು ಸ್ಮಾಲ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಇಗ್ನೋರ್ ಮಾಡಬೇಡಿ. ಕರೆಕ್ಟ್. ಈ ಯಾವ ಏಜಲ್ಲಿ ಇದು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? 25 ಕ್ರಾಸ್ ಆಗ್ತಿದ್ದಂಗೆ ದೇ ಹ್ಯಾವ್ ಟು ಬಿ ಕಾಶಿಯಸ್. ಒಂದು ಗರ್ಲ್ ಆ್ಯಕ್ಚುಲಿ ನಂಗೆ ಜ್ಞಾಪಕ ಬರ್ತಾ ಇದೆ, ಜರ್ಮನಿಗೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ಲು. ಸೊ ಅವಳಿಗೆ ಹೋಗಿ ಬರೋದಕ್ಕೆ 5 ವರ್ಷ ಆಗುತ್ತಂತೆ. ಶಿ ವಾಸ್ ಆಲ್ರೆಡಿ 27. ಅವ್ರ ಅಮ್ಮ ಈ ಥರ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ಬಿಟ್ಟು ಇವಳ್ದು ಎಕ್ಸೆಲ್ಲ ಎಷ್ಟಿದೆ ನೋಡಿ, ಅವಳು ಬರೋವರೆಗೂ ಅವಳಿಗೆ ಮದುವೆ ಆಗಲ್ಲ ಅಂತ ಕೇಳಿದ್ರು. ತುಂಬ ಕಮ್ಮಿ ಆಗೋಗಿತ್ತು. ಆ್ಯಕ್ಚುಲಿ ಇರಬೇಕಾಗಿರೋದು 10+10, ಅವಳಿಗೆ 5+5 ಹಾಫ್ ಆಗೋಗಿತ್ತು. ಇಮಿಡಿಯೇಟಾಗಿ ಅವ್ರು ಡಿಸಿಷನ್ ತೊಗೊಂಡು ಅವಳು ಎಗ್ ಫ್ರೀಸ್ ಮಾಡಿಸ್ಬಿಟ್ಟು ಜರ್ಮನಿಗೆ ಹೋದ್ಲು. ವಾಪಸ್ ಬಂದು ಪ್ರೆಗ್ನೆನ್ಸಿ ಮಾಡ್ಕೊಂಡು ಇವಾಗ ಪ್ರೆಗ್ನೆನ್ಸಿ ಅವಳು. ಸೊ ಆ ಥರ ಸ್ವಲ್ಪ ಇಂಟೆಲಿಜೆಂಟ್ ಸೊಲ್ಯೂಷನ್ಸ್ ತೊಗೋಬೇಕು. ಹಳೆ ಕಾಲದಲ್ಲಿ ಆಗ್ತಿತ್ತು ಅದೇ ಥರ ಮಾಡ್ತಾ ಇರ್ತೀನಿ ಅಂತಂದರೆ ಪ್ರಾಬ್ಲಮ್ಸ್ಗೆ ನಾವು ಸಿಕ್ಕಾಕೊಳ್ತೀವಿ. ಸೊ ಪ್ರಾಪರ್ ಡಿಸಿಷನ್ಸ್ ತೊಗೋಬೇಕು. ಈ ಮೆಡಿಕಲಿ ಲೇಟ್ ಅನ್ನೋದು ಮದುವೆ ಆಗೋದಾ ಅಥವಾ ಗರ್ಭಧಾರಣೆ ಆಗೋದಾ? ಏನು ಬೋತ್ ಆರ್ ಲಿಂಕ್ಡ್ ಅಲ್ವಾ ಮೇಡಮ್? ಇದು ಮದುವೆ ಲೇಟ್ ಆಗಿದ ತಕ್ಷಣ ಗರ್ಭಧಾರಣೆ ಲೇಟು. ಆಮೇಲೆ ತುಂಬಾ ಜನ ಮದುವೆ ಆದ್ಮೇಲೆ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡ್ಕೊಂಡೇ ಇರ್ತಾರೆ ಪ್ರೆಗ್ನೆನ್ಸಿನ. ಅವ್ರಾಗೋರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಏನೋ ಮಾತ್ರೆ ನುಂಗ್ತಾರೆ, ಯಾರು ಕರೆಕ್ಟ್ ಪ್ರಾಪರ್ ಅಡ್ವೈಸ್ ತಗೊಳ್ಳಲ್ಲ. ಒಂದು ಗರ್ಲ್ ಬಂದಿದ್ಲು ಕೆಂಗೇರಿಯಿಂದ, ನಂಗೆ ಜ್ಞಾಪಕ ಇದೆ. 2 ವರ್ಷ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆಗಳು ತೊಗೊಂಡು ನುಂಗಿದ್ದಾಳೆ, ಪಾಪು ಬೇಡ ಅಂತ. ಓವರೀಸ್ ಎಲ್ಲ ಕಂಪ್ಲೀಟ್ ಸ್ಟ್ರಿಂಕ್ ಆಗೋಗಿದೆ, ನಾರ್ಮಲ್ ಸೈಜೇ ಇಲ್ಲ, ಮೆನೋಪಾಸಲ್ ಓವರಿ ಆಗೋಗಿದೆ. ಅವಳನ್ನ ಜಾಸ್ತಿ ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಯಿತು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತೊಗೊಂಡು ನುಂಗ್ತಾ ಇದ್ದಾಳೆ. ಏನೂ ಆಗಲ್ಲ, ಏನು ವೆರಿ ಎಜುಕೇಟೆಡ್, ನಂಬಲ್ಲ ನೀವು. ಎಲ್ಲ ಮೆಡಿಸಿನ್ ಸ್ಟಾಪ್ ಮಾಡಿದ್ಮೇಲೆ 6 ಮಂತ್ಸಲ್ಲಿ ಓವರೀಸ್ ನಾರ್ಮಲ್ಗೆ ಬಂತು. ಸೊ ಆ ಥರ ಡಾಕ್ಟರ್ಸ್ ಅಡ್ವೈಸ್ ಇಲ್ಲದೆ ಮೆಡಿಸಿನ್ಸ್ ತೊಗೋಬಾರ್ದು. ತಾವೇ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಂಡಿರಬಾರ್ದು. ಪ್ರಾಪರ್ ಸ್ಕ್ಯಾನ್ ಮಾಡಿಸ್ಕೋಬೇಕು, ಯೂಟ್ರಸ್ ಏನಾಗಿದೆ, ಅಂಡಕೋಶ ಏನಾಗಿದೆ ತೋರಿಸ್ಕೋಬೇಕು. ಒಂದು ಲೇಡಿ ಬಂದರು, ನಾನು ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನಂದು ಯೂಟ್ರಸ್ ಸರಿಗಿದೆಯಾ ಅಂತ. 20 ಫೈಬ್ರಾಯ್ಡ್ಸ್ ಕೂತಿದೆ, ಅವಳಿಗೆ ಐಡಿಯಾ ಕೂಡ ಇಲ್ಲ. ಒಂದು ಹಳೇ ಸ್ಕ್ಯಾನ್ ಎತ್ಕೊಂಡು ಬಂದಿದ್ದಾರೆ, ಅದರಲ್ಲಿ ಏನೂ ಇರಲಿಲ್ಲ. ಆಮೇಲೆ ಏನೂ ಮಾಡಿಸ್ಕೊಂಡಿಲ್ಲ. ಇವಾಗ 20 ಫೈಬ್ರಾಯ್ಡ್ ಕೂತಿದೆ, ಇಷ್ಟಪ್ಪ ಆಗಿದೆ ಯೂಟ್ರಸ್. ಸೊ ಅಲ್ಲಿವರೆಗೂ ಬಿಡಬಾರ್ದು. ಒಂದು ಅಟ್ಲೀಸ್ಟ್ ಒಂದು ಆ್ಯನ್ಯುವಲ್ ಚೆಕಪ್, ನನ್ನ ಬರ್ಡೇ ಆಗೋದು ದಿವಸ ನಾನು ಈ ಟೆಸ್ಟ್ ಮಾಡಿಸ್ಕೊಳ್ತೀನಿ. ಎಲ್ಲ ಪರ್ಫೆಕ್ಟ್ ಇದ್ರೆ ಇನ್ನೊಂದು 1 ಇಯರ್ ಸಂತೋಷವಾಗಿರ್ಬೋದಾ? ಅಥವಾ ಏನಾರ ಪ್ಲಾನ್ ಮಾಡ್ಕೋಬೇಕು. ನಿಜ. ಒಬ್ರು ಕಾಲರ್ ರೆಡಿ ಇದ್ದಾರೆ, ನವ್ಯ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಈಗಾಗಲೇ ಈ ಟ್ರೀಟ್ಮೆಂಟ್ ಅನ್ನ ತಗೊಂಡು ಸಕ್ಸಸ್ ಆದಂಥವರು. ನವ್ಯ ಅವರೇ ನಮಸ್ತೆ. ನವ್ಯ ಅವರೇ ಜೋರಾಗಿ ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ನವ್ಯ ಅವರೇ, ನೀವು ಈ ಟ್ರೀಟ್ಮೆಂಟ್ ಅನ್ನ ತಗೊಂಡು ಈಗ ಸಕ್ಸಸ್ ಆದವರು. ನೀವು ಯಾವ ಏಜಲ್ಲಿ ಮದುವೆ ಆಗಿದ್ರಿ? ಯಾವ ಏಜಲ್ಲಿ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಕಾಣಿಸ್ತು? ನಾನು ಮದುವೆ ಆಗಿದ್ದು 26ನೇ ವರ್ಷದಲ್ಲಿ. ನಾನೀಗ ಕನ್ಸೀವ್ ಆದಾಗ ನನಗೆ 38 ಇಯರ್ಸ್. 38 ಇಯರ್ಸ್ವರೆಗೂ ನಿಮ್ಗೆ ಯಾವುದೇ ರೀತಿ ಮಗು ಆಗಿರ್ಲಿಲ್ಲ? ಇಲ್ಲ, ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೆ, ಆಗಿರ್ಲಿಲ್ಲ. ಗರ್ಭಗುಡಿಗೆ ಹೋದ್ಮೇಲೆ ಸಕ್ಸಸ್. ಹೇಗೆ ಗೊತ್ತಾಯ್ತು ನಿಮ್ಗೆ ಗರ್ಭಗುಡಿಯಲ್ಲಿ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು, ಅವ್ರಿಗೆ ಸಕ್ಸಸ್ ಆಗಿತ್ತು, ಒಂದು ಗಂಡು ಮಗು ಆಗಿತ್ತು. ಅವ್ರ ರೆಫರೆನ್ಸ್ ಇಂದ ನಾವು ಗರ್ಭಗುಡಿಗೆ ಹೋಗಿದ್ದು. ಏನ್ ಅನಿಸ್ತು ಗರ್ಭಗುಡಿಗೆ ನೀವು ಭೇಟಿ ಕೊಟ್ಟಂತ ಸಂದರ್ಭ, ಅಲ್ಲಿನ ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ ಕೊಡೋ ರೀತಿ ನಿಮ್ಗೆ ಹೇಗೆ ಅನಿಸ್ತು? ಗರ್ಭಗುಡಿ ಹಾಸ್ಪಿಟಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಪಾಸಿಟಿವ್ ವೈಬ್ಸ್ ಇದೆ. ಅಲ್ಲಿ ಡಾಕ್ಟರ್ಸ್ ಆಗ್ಲಿ ಸ್ಟಾಫ್ ಆಗ್ಲಿ ತುಂಬಾ ಕೋಆಪರೇಟಿವ್ ಇದ್ದಾರೆ. ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಈಗ ನೀವು ಪ್ರೆಗ್ನೆಂಟಾ ಅಥವಾ ಮಗು ಆಗಿದೆಯಾ ನವ್ಯ ಅವರೇ? ನಾವು ಪ್ರೆಗ್ನೆಂಟ್ ಈಗ. ಓಕೆ, ಎಷ್ಟು ಮಂತು? 2 ಮಂತ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ, ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಮಸ್ತೆ ನವ್ಯ ಅವರೇ. ನಮಸ್ತೆ ಡಾಕ್ಟರ್. ವೆರಿ ಹ್ಯಾಪಿ ಟು ಹಿಯರ್ ದ ನ್ಯೂಸ್, ನೀವು ಕನ್ಸೀವ್ ಆಗಿರೋದು. ಥ್ಯಾಂಕ್ ಯು ಡಾಕ್ಟರ್. ಹೇಗಿದೆ ಎಕ್ಸ್ಪೀರಿಯನ್ಸ್ ನವ್ಯ ಈಗ? ಚೆನ್ನಾಗಿದೆ ಡಾಕ್ಟರ್, ಚೆನ್ನಾಗಿದೆ. ಆರಾಮಿದ್ದೀನಿ, ನಾರ್ಮಲ್ ಇದ್ದೀನಿ. ಆಫ್ಟರ್ 12 ಇಯರ್ಸಾ? ಆಫ್ಟರ್ 12 ಇಯರ್ಸ್. ಮೈ ಗಾಡ್. ನಿಮ್ಗೆ ಏನು ಸಮಸ್ಯೆ ಇತ್ತು ನವ್ಯ ಅವರೇ? ಅನ್ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ರು. ಹೋಗಿ ಎಷ್ಟು ದಿನಕ್ಕೆ ನಿಮಗೆ ಟ್ರೀಟ್ಮೆಂಟ್ ಸಿಕ್ತು? ಎಷ್ಟು ದಿನಕ್ಕೆ ನೀವು ಕನ್ಸೀವ್ ಆದ್ರಿ? ನಾನಲ್ಲಿ 1 ವರ್ಷದಿಂದ ಹೋಗ್ತಾ ಇದ್ದೆ. ಈಗ ಸಕ್ಸಸ್ ಸಿಕ್ಕಿದೆ. ಈಗ ಹ್ಯಾಪಿ ಆಗಿದ್ದೀರಾ?
ತುಂಬಾ ಖುಷಿಯಾಗಿದೆ, ಮನೆಯೆಲ್ಲ ಖುಷಿಯಾಗಿದ್ದಾರೆ. ನೀವು ಏನು ಈ ತರ ತುಂಬಾ ವರ್ಷಗಳು ಮಗು ಆಗಿರ್ಲಿಲ್ಲ ಅಂತ ಅಂದಾಗ ಅಂತವ್ರು ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಥವಾ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಅದೇ ಟೈಮ್ ವೇಸ್ಟ್ ಮಾಡಬಾರ್ದು, ಆದಷ್ಟು ಬೇಗ ತೋರ್ಸ್ಕೋಬೇಕು. ಸಕ್ಸಸ್ ಬೇಗ ತೋರ್ಸ್ಕೊಂಡಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ನಿಜ. ಕೊನೆಯದಾಗಿ ಡಾಕ್ಟರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನವ್ಯ ಅವ್ರೆ? ಡಾಕ್ಟರ್ ತುಂಬಾ ಕೋಆಪರೇಟಿವ್ ಇದ್ದಾರೆ. ಆಶಾ ಮ್ಯಾಮ್ ಆಗ್ಲಿ, ನಾನು ತೋರ್ಸ್ಕೊಂಡಿದ್ದೆ ಜಯನಗರ, ಶ್ವೇತಾ ಮ್ಯಾಮ್ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ಎಲ್ಲರೂ ಒಂದ್ಸತಿ ತೋರ್ಸ್ಕೋಬಹುದು ಅವ್ರ ಹತ್ರ. ಓಕೆ ನವ್ಯ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ತುಂಬಾ ಖುಷಿಲಿ ಹೇಳ್ಕೊಳ್ತಾ ಇದ್ರು ನವ್ಯ ಅವರು. 26ನೇ ಏಜಲ್ಲಿ ಮದುವೆ ಆದ್ರೂ ಕೂಡ ಅವರಿಗೆ 38ನೇ ಏಜ್ವರೆಗೂ ಮಕ್ಕಳಾಗಿಲ್ಲ. ಅಂದ್ರೆ ಯಾವ ಕಾರಣದಿಂದ ಈ ರೀತಿ 26ನೇ ಏಜಿಂದನೂ ಕೂಡ ಅವ್ರು ಕಾಯ್ತಾ ಇದ್ದಾರೆ ಅಂತ ಅಂದ್ರೆ ಏನ್ ರೀಸನ್? ತುಂಬಾ ವರ್ಷ ತೋರಿಸ್ಕೊಂಡಿದ್ದಾರೆ, ಡಾಕ್ಟರ್ಸ್ ಅಡ್ವೈಸ್ ಎಲ್ಲ ತಗೊಂಡಿದ್ದಾರೆ. ಬಟ್ ಗರ್ಭಗುಡಿಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಎಗ್ ರಿಸರ್ವ್ ತುಂಬಾ ಕಮ್ಮಿ ಆಗಿತ್ತು. ಸೊ AMH ವ್ಯಾಲ್ಯೂ ಅಂತ ನಾನು ಹೇಳಿದ್ನಲ್ಲ, ಎಲ್ಲರೂ ಮಾಡಿಸ್ಕೋಬೇಕು ಅಂತ, ಅದು ತುಂಬ ಲೋ ಆಗಿತ್ತು. ಸೊ ಅದನ್ನು ಮನದಟ್ಟು ಮಾಡಿದ ತಕ್ಷಣ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಂಡ್ರು. ಎಂಬ್ರಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ಅವ್ರಿಗೆ ಗರ್ಭಕೋಶ ಎಲ್ಲ ಪ್ರಿಪೇರ್ ಮಾಡಿ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವ್ರಿಗೆ ಪಾಸಿಟಿವ್ ಬಂತು. ಸೊ AMH AFC ಎಲ್ಲ ಕಮ್ಮಿ ಆಗ್ತಿದೆ ಅಂದರೆ ತುಂಬ ದಿವಸ ಟೈಮ್ ವೇಸ್ಟ್ ಮಾಡಲೇಬಾರ್ದು ಹೆಣ್ಮಕ್ಳು. ನಾನು ನಿನ್ನೆ ಕೂಡ ನೋಡಿದೆ, 14 ಇಯರ್ಸ್ ಮ್ಯಾರಿಡ್ ಲೈಫು. ಹೇಗೆ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ವೆಯ್ಟ್ ಮಾಡ್ತಿರ್ತಾರೆ. 1 year 2 year ಓಕೆ, 14 ಇಯರ್ಸ್. ಹಸ್ಬೆಂಡ್ಗೂ ಆನ್ಸರ್ಸ್ ಇಲ್ಲ, ವೈಫ್ಗೂ ಆನ್ಸರ್ಸ್ ಇಲ್ಲ. ಮೈಸೂರಿಂದ ಬಂದಿದ್ದಾರೆ. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವರಿಗೆ ತುಂಬಾ ಹುಷಾರಿರ್ಲಿಲ್ಲ, ನಮ್ದು ಫೋಕಸ್ ಎಲ್ಲ ಆ ಕಡೆ ಇತ್ತು. ಎರಡೂ ಮಾಡಿ ಈ ಕಡೆ ಫುಲ್ ಬಿಟ್ಬಿಡ್ಬೇಡಿ. ಅವ್ರಿಗೂ ಅಷ್ಟೇ AMH ತುಂಬಾ ಲೋ ಆಗಿದೆ. ಕುಡಿಸ್ಕೊಂಡು ಮಾತಾಡಿದ್ಮೇಲೆ ಅವ್ರಿಗೆ ಅರ್ಥ ಆಯ್ತು ಅವ್ರ ತಪ್ಪೇನು ಅಂತ. ಸೊ ಕಾಯೋದ್ರಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಟೆಸ್ಟ್ಗಳು ಮಾಡಿಸ್ಕೊಂಡು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ AMH AFC ಎಲ್ಲ ನಾರ್ಮಲ್ ಇದ್ದರೆ ಪ್ರಾಪರ್ ಆ್ಯಕ್ಷನ್ ತೊಗೋಬೇಕು. ಒಂದೇ ಡೈರೆಕ್ಷನಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಬಂದ್ಬಿಟ್ಟು ಪರಿತಾಪ ಮಾಡಬಾರ್ದು ಅಂತ. ಡಾಕ್ಟರ್, ನೀವೇನು ಸಜೆಸ್ಟ್ ಮಾಡ್ತೀರಾ? ಅಂದರೆ ಯಾವ ಏಜಲ್ಲಿ ಮದುವೆ ಆದರೆ ಒಳ್ಳೆಯದು, ಯಾವ ಏಜಲ್ಲಿ ಮಕ್ಕಳು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ? ಕೆರಿಯರ್ ಓರಿಯೆಂಟೆಡ್ ಅವರೆಲ್ಲ ಇದ್ದರೆ 25 to 30 ಇಯರ್ಸ್ ಒಳಗಡೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಉತ್ತಮ. 30 ಕ್ರಾಸ್ ಆಗಿಬಿಡ್ತಿದೆ ಅಂತಂದರೆ ಬೇಗ ಅವ್ರದ್ದು ಕೆಲಸಗಳು ಜಾಸ್ತಿ ಬೇಗ ಮಾಡ್ಕೋಬೇಕು. ಡಾಕ್ಟರ್ ಹತ್ರ ಹೋಗೋದು, ಏನಕ್ಕೆ ಆಗ್ತಿಲ್ಲ ಅಂತ ತೋರಿಸ್ಕೊಳ್ಳೋದು, ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು. ನಾವಿವಾಗ ಗರ್ಭಗುಡಿಲಿ ಟೆಸ್ಟ್ಗಳದೆಲ್ಲ ಕಂಪ್ಲೀಟಾಗಿ ರೇಟ್ಸ್ ಎಲ್ಲ ಕಮ್ಮಿ ಮಾಡಿ 50% ಡಿಸ್ಕೌಂಟ್ ಇದೆ. ಸೊ ಆದಷ್ಟು ಬೇಗ ಅದನ್ನು ಆಫರ್ ತೊಗೊಂಡು ಮಾಡಿಸ್ಕೊಂಡು ಏನೇನು ವ್ಯಾಲ್ಯೂಸ್ ನನಗೆ ಬಂದಿದೆ, ನನಗೆ ಕನ್ಸೀವ್ ಆಗೋ ಚಾನ್ಸಸ್ ಎಷ್ಟಿದೆ ಅಂತ ಮಾತಾಡ್ಬಿಟ್ಟು ಡಿಸಿಷನ್ ತೊಗೊಳ್ಳೋದು ತುಂಬ ಉತ್ತಮ. 35 ಕ್ರಾಸ್ ಆಗ್ತಿದೆ ಅಂದರೆ ಅವ್ರು ವೇಸ್ಟೇ ಮಾಡಬಾರ್ದು ಟೈಮು. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅಬಾರ್ಷನ್ಸ್ ಜಾಸ್ತಿ ಆಗುತ್ತೆ, ಪಾಪುಗಳಲ್ಲಿ ಅನಾಮಲೀಸ್ ಬರುತ್ತೆ. 40 ಕ್ರಾಸ್ ಆಗ್ತಿದೆ ಅಂದರೆ ಎಲ್ಲ ಜಾಸ್ತಿ ಆಗುತ್ತೆ. IVF ಕೂಡ ನೀವು 25ನೇ ವರ್ಷದವ್ರಿಗೆ ಮಾಡಿದಾಗ ಸಕ್ಸಸ್ ರೇಟ್ 60% ಇದ್ದರೆ 35 ಅವ್ರಿಗೆ 30% ಆಗಿಬಿಡುತ್ತೆ, ಹಾಫ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಇದು ಮನವರಿಕೆ ಇಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಮತ್ತೆ ಈಗಿನ ಟ್ರೀಟ್ಮೆಂಟ್ಗಳನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಟ್ರೀಟ್ಮೆಂಟ್ ತಗೊಂಡೇ ಮಾಡ್ಕೋತೀನಿ ಅನ್ನೋಂಥ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ. ಡಾಕ್ಟರ್ ಹತ್ರ ಹೋಗ್ಬಿಡ್ತೀನಿ, ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತೀನಿ, ನಮ್ಗೇನು ದುಡ್ಡು ಪ್ರಾಬ್ಲಮ್ ಇಲ್ಲ, ಪಾಪು ಮಾಡಿಬಿಡಿ. ಈ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಹೇಳ್ತೀರಾ ಡಾಕ್ಟರ್? ಏಜ್ ಡಿಪೆಂಡೆಂಟ್ ಅದು. ಸೊ ಎಷ್ಟು ಬೇಗ ಏಜ್ ಕಮ್ಮಿ ಬರ್ತಾರೋ ಸಕ್ಸಸ್ ರೇಟ್ಸ್ ಅಷ್ಟು ಜಾಸ್ತಿ ಇರುತ್ತೆ. ಸೊ 25 to 30 ಇಯರ್ಸ್ ಅವ್ರಿಗೆ 60%ಗಿಂತ ಜಾಸ್ತಿ ಇರುತ್ತೆ. 35 ದಾಟ್ತಿದ್ದಂಗೆ 30% ಆಗೋಗುತ್ತೆ, ಹಾಫ್ ಆಗೋಗುತ್ತೆ. ಸೊ ಕಪಲ್ಸು ಆದಷ್ಟು ಬೇಗ ಬಂದರೆ ಹೆಲ್ತಿ ಆಗಿರೋವಾಗ ಅವ್ರಿಗೆ ಸಕ್ಸಸ್ ರೇಟ್ ಕೂಡ ಜಾಸ್ತಿ, ಅಬಾರ್ಷನ್ಸ್ ರೇಟ್ ಕಮ್ಮಿ, ಹೆಲ್ತಿ ಪ್ರೆಗ್ನೆನ್ಸಿ ಆಗೋ ರೇಟ್ ಜಾಸ್ತಿ, ಮಗುನು ಹೆಲ್ತಿ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಒಬ್ರು ಪ್ರೀತಿ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಇವರು ಕೂಡ ಸಕ್ಸಸ್ ಕಂಡಂಥವ್ರು. ಪ್ರೀತಿ ಅವರೇ ನಮಸ್ತೆ. ನಮಸ್ತೆ ಮಾ. ನಿಮ್ಗೆ ಏನ್ ಸಮಸ್ಯೆ ಆಗಿತ್ತು? ಯಾವಾಗ ಗರ್ಭಗುಡಿಗೆ ಭೇಟಿ ಕೊಟ್ರಿ ಪ್ರೀತಿ ಅವರೇ? ಗರ್ಭಗುಡಿಗೆ ನಾನು 2025 ಮೇ ಅಂತೇನೋ ನಾನು ಭೇಟಿ ಮಾಡಿದ್ದು. ಫಸ್ಟ್ ಹೋದಾಗ ಅದೇ ಪಾಸಿಟಿವ್ ಅನ್ನೋದಕ್ಕಿಂತ ಫಸ್ಟ್ ಭಯ ಇತ್ತು, ಏನಾಗುತ್ತೋ ಏನೋ ಎತ್ತ, ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಿದೀವ ಅಂತ ಅನ್ನಿಸ್ತಿತ್ತು. ಬಟ್ ದ ವೇ ದೇ ರಿಸೀವ್ಡ್ ವಾಸ್ ವೆರಿ ಗುಡ್, ಪಾಸಿಟಿವ್ ಆಗಿ ಬಂತು. ಎಸ್ಪೆಷಲಿ ಆಶಾ ಅಂಡ್ ರಾಜಮ್ಮ ಮ್ಯಾಮ್ ನ ಮೀಟ್ ಆದಾಗ ಲೋ AMH ಇದ್ರೂ ಸ್ವಲ್ಪ ಪಾಸಿಟಿವ್ ಆಗಿ ಫೀಲ್ ಆಯ್ತು. ಪಾಸಿಟಿವ್ ಮಾತಾಡಿ ಇಲ್ಲ ಆಗುತ್ತೆ, ಟ್ರೈ ಮಾಡೋಣ, ಬೇರೆ ಬೇರೆ ಆಪ್ಷನ್ಸ್ ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರೈ ಮಾಡಿದ್ವಿ. ಫಸ್ಟ್ IUI ಮಾಡಿದ್ವಿ, ಬಟ್ ಅದ್ರಲ್ಲಿ ಸಕ್ಸಸ್ ಏನೂ ಆಗಲಿಲ್ಲ. ದೆನ್ ಲೇಟರ್ IVF ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇಟ್ ಆಲ್ ವೆಂಟ್ ರಿಯಲಿ ಗುಡ್. ರಾಜಪ್ಪ ಮ್ಯಾಮ್ ಆಗಿರ್ಲಿ ಅಥವಾ ಸ್ಟಾಫ್ ಆಗಿರ್ಲಿ ಆರ್ ದ ನರ್ಸಸ್ ಆಗಿರ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿ. ಸೊ
ಫಸ್ಟ್ ಸೈಕಲ್ ಅಲ್ಲೇ ಪಾಸಿಟಿವ್ ಆಗಿ ಬಂತು ರಿಸಲ್ಟ್. ಅಂದ್ರೆ ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು? ಬೇರೆ ಏನೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರಿ ಪ್ರೀತಿ ಅವರೇ? ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ. ಮದುವೆ ಆಗಿ ಫಸ್ಟ್ 2 years ನಾವು ಬೇಡ ಅಂತಾನೆ ಬಿಟ್ಟಿದ್ದು. ಥರ್ಡ್ ಇಯರ್ ಎಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ, ಬಟ್ ವಿ ವರ್ ನಾಟ್ ಏಬಲ್ ಟು ಕನ್ಸೀವ್. ಸೊ ಒಂದ್ಸತಿ ಹೀಗೆ TV9 ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ. ಸೊ ಅಲ್ಲಿ ಸ್ಟೋಕ್. ಸೊ ಫಸ್ಟ್ ಫೀಲ್ ಆದಾಗ ಅದು AMH ಎಲ್ಲ ಕಮ್ಮಿ ಇತ್ತು ಅಂತ ಅವಾಗ ಗೊತ್ತಾಯ್ತು. ಸೊ ಲೇಟರ್ ವೆನ್ ವಿ ಕನೆಕ್ಟ್ ಟು ದ ಡಾಕ್ಟರ್ಸ್, ರಾಜಮ್ಮ ಮಾಮೂಲಿ ಆಗಲಿ ಬೇರೆ ಯಾರು ಆಗಿದ್ವಿ, ಬಟ್ ರಾಜಮ್ಮ ಮ್ಯಾಮ್ ವಾಸ್ ರಿಯಲಿ ವೆರಿ ಗುಡ್. ದ ಗೈಡೆನ್ಸ್ ಶಿ ಗೇವ್ ವಾಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಅಸ್. ಅಂದ್ರೆ ಭಯ ಇತ್ತಾ ನಿಮಗೆ ಗರ್ಭಗುಡಿಗೆ ಹೋಗೋಕ್ಕೂ ಮುಂಚೆ? ಹೋಗಾದ್ಮೇಲೆ ಯಾವ ರೀತಿ ನಿಮ್ಮನ್ನ ಟ್ರೀಟ್ಮೆಂಟ್ ಮಾಡಿದ್ರು, ಮತ್ತೆ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಪ್ರೀತಿ ಅವರೇ? ಹೋಗೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ತುಂಬಾ ಭಯ ಇತ್ತು. IVF ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಕೆಲವೊಂದ್ ಕಡೆ ಎಲ್ಲ IVF ಅಂದ್ರೆ ತುಂಬಾ ಖರ್ಚಾಗತ್ತೆ, ದುಡ್ಡು ಖರ್ಚಾಗತ್ತೆ, ಅಷ್ಟು ಖರ್ಚಾಗತ್ತೆ, ಇಷ್ಟು ಖರ್ಚಾಗತ್ತೆ. ಅಂಡ್ ವಿ ವರ್ ನಾಟ್ ಶೋರ್ ಅಬೌಟ್ IVF ಯಾವ ತರ ಪ್ರೊಸೀಜರ್ ಇದೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಬಟ್ ಒನ್ಸ್ ವಿ ವೆಂಟ್ ಟು ಗರ್ಭಗುಡಿ, ಫಸ್ಟ್ 2 meetings ಅಲ್ಲಿ ನಮ್ಗೆ ಏನೂ ಅನ್ನಿಸ್ತಿಲ್ಲ. ಬಟ್ ಥರ್ಡ್ ಟೈಮ್ when we connected to the particular doctors or ಅವ್ರದ್ದು ಗೈಡೆನ್ಸ್ ಮೇಲೆ, ಅವ್ರ ಆಶಾ ಮ್ಯಾಮ್ ಆಗಿರ್ಲಿ, ರಾಜಮ್ಮ ಮ್ಯಾಮ್ ಆಗಿರ್ಲಿ, ಅವ್ರು ಹೇಳೋದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಲೆಟ್ಸ್ ಟ್ರೈ ಒನ್ಸ್. ಬೇರೆಯವ್ರದೆಲ್ಲ ಬಿಟ್ಬಿಟ್ಟು ಒಂದ್ಸತಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಅಲ್ಲಿ ತುಂಬಾ ಪೇಷಂಟ್ಸ್ ಎಲ್ಲ ಬಂದಿರಲ್ಲ, ಅವ್ರು ತುಂಬಾ ರಾಜಮ್ಮ ಮ್ಯಾಮ್ ಅಂತ ಹೇಳ್ತಿದ್ರು. ಸೊ ಗೋಯಿಂಗ್ ಫಾರ್ವರ್ಡ್ ರಾಜಮ್ಮ ಮ್ಯಾಮ್ದು ಕೈಗುಣ ತುಂಬಾ ಚೆನ್ನಾಗಿದೆ. ಅಂಡ್ ಫಸ್ಟ್ ಸೈಕಲ್ ಅಲ್ಲೇ ಕನ್ಸೀವ್ ಆಗಿದ್ದು ಇನ್ನೂ ಸಂತೋಷವಾಗಿದೆ. ನಿಜ. ಒಂದು ಸೆಕೆಂಡ್, ಕಂಗ್ರ್ಯಾಚುಲೇಷನ್. ಜೊತೆಗೆ ನಿಮ್ಮ ಡಾಕ್ಟರ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಪ್ರೀತಿ ಅವರೇ? ನಮಸ್ತೆ ಪ್ರೀತಿ. ವೆರಿ ಗ್ರೇಟ್ಫುಲ್ ಟು ಹರ್. ರೇಟ್ ಬಂದಿರೋದ್ರಿಂದ ಅವರಿಂದನೇ ಕಾರಣ. ಎಷ್ಟು ವೀಕ್ಸ್ ಪ್ರೀತಿ ಇವಾಗ? ಆಲ್ ಕ್ರೆಡಿಟ್ಸ್ ಟು ಹರ್, ರಾಜಮ್ಮ. ಎಷ್ಟು ವೀಕ್ಸ್ ಅಪ್ಪ? ಇವಾಗ 17th week. 17th week. ಹ್ಯಾಪಿ ಪ್ರೆಗ್ನೆನ್ಸಿ. ತುಂಬ ಚೆನ್ನಾಗಾಗಲಿ, ಒಳ್ಳೆ ಪಾಪು ಹುಟ್ಲಿ. ನಿಮ್ ದಯ. ಥ್ಯಾಂಕ್ ಯು ಸೋ ಮಚ್. ಆಲ್ ಯುವರ್ ಬ್ಲೆಸ್ಸಿಂಗ್. ಗರ್ಭಗುಡಿಗೆ ತುಂಬಾ ಪಾಸಿಟಿವ್ ಇದೆ. ಅಂದ್ರೆ ದ ವೈಬ್ ಇಸ್ ರಿಯಲಿ ಗುಡ್. ಅಂದ್ರೆ ಡಾಕ್ಟರ್ಸ್ ಆಗಲಿ, ನರ್ಸ್ ಆಗಲಿ, ಅಂದ್ರೆ ಸ್ಟಾಫ್ ಮೆಂಬರ್ಸ್ ಇಸ್ ರಿಯಲಿ ವೆರಿ ಗುಡ್, ವೆರಿ ಕೇರಿಂಗ್, ವೆರಿ ಹೆಲ್ಪ್ಫುಲ್. ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಅಂಡ್ ರಿಯಲಿ ವೆರಿ, ಐ ಆಲ್ವೇಸ್ ಯಾರಾದ್ರೂ ನಾನು ಕೇಳಿದ್ರೆ ಡೈರೆಕ್ಟ್ಲಿ ಐ ವಿಲ್ ರೆಕಮೆಂಡ್ ಗರ್ಭಗುಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೀತಿ ಅವರೇ, TV9 ಜೊತೆ ಮಾತಾಡಿದ್ದಕ್ಕಾಗಿ. ಅವರು ಕೂಡ ಹೇಳಿದ್ರು ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ ಅಂತ. ಫಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡಕ್ ರೆಡಿ ಇರಲಿಲ್ಲ, ತುಂಬಾ ಭಯ ಆಯ್ತಾ. ಇವ್ರನ್ನ ಫೋರ್ಸ್ ಮಾಡಿ ಇವ್ರ ಪೇರೆಂಟ್ಸ್ ಕರ್ಕೊಂಡ್ಬಂದಿದ್ದು. ಐ ರಿಯಲಿ ರಿಮೆಂಬರ್. ಕನ್ಸಲ್ಟೇಷನ್ ಚೇಂಬರ್ ಅಲ್ಲಿ ಬರೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಮಿಸ್ಕನ್ಸೆಪ್ಷನ್. IVF ಅಂದ್ರೆ, ಟ್ರೀಟ್ಮೆಂಟ್ ಅಂದ್ರೆ ಹೇಳ್ತಾ ಇದ್ದಾರೆ ನೋಡಿ. ಹೌದೌದು. ಸೊ ವಾಪಸ್ ಹೋದ್ಮೇಲೂ ಅಷ್ಟೇ 3-4 ಸಲ ಫೋನ್ ಎತ್ತಲಿಲ್ಲ, ಬರ್ಲಿಲ್ಲ, ಏನು ಮಾಡ್ಲಿಲ್ಲ. ಕನ್ವಿನ್ಸ್ ಮಾಡಿ, ಫಾಲೋ ಅಪ್ಸ್ ಮಾಡಿ, ಬಂದು ಏನು ಪ್ರಾಬ್ಲಮ್, ನಿಂದು AMH ಲೋ ಇದೆ, ಅದನ್ನ ರಿವರ್ಸ್ ಮಾಡೋದಕ್ಕೆ ಆಗಲ್ಲ ಅಂತ ಮನದಟ್ಟವಾಗಿ ಹೇಳಿದ್ಮೇಲೆ ಡಾಕ್ಟರ್ ರಾಜಮ್ ಅಂಡ್ ಮೀ, ದೆನ್ ಶಿ ಕೇಮ್ ಫಾರ್ ಟ್ರೀಟ್ಮೆಂಟ್. ಟುಡೇ ಶಿ ಇಸ್ ಹ್ಯಾಪಿ. ನಿಜ, ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ನೀವು AMH ಬಗ್ಗೆ ಮಾತನಾಡ್ತಾ ಇದ್ರಿ, ಅಂದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ಆ ರೀತಿ ಪ್ರಾಬ್ಲಮ್ ಆಗುತ್ತಾ? ಗಂಡು ಮಕ್ಕಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು ಅಂತೀರಾ? ಹೆಣ್ಮಕ್ಳು AMH ಮಾಡಿಸ್ಲೇಬೇಕು, ಒಂದು ಸ್ಕ್ಯಾನ್ ಮಾಡಲೇಬೇಕು ಯೂಟ್ರಸ್ ಓವರೀಸ್ ನೋಡೋದಕ್ಕೆ. ಗಂಡು ಮಕ್ಕಳಲ್ಲಿ ಸೆಮೆನ್ ಅನಾಲಿಸಿಸ್ ಮಾಡಿಸ್ಲೇಬೇಕು. ನೀವು ನಂಬ್ತಿರೋ ಇಲ್ವಾ, ನೆನ್ನೆ ಬಂದಿದ್ದ ಕಪಲ್ 10 years ಅವರು ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸಿಲ್ಲ. ಹಸ್ಬೆಂಡು ಮ್ಯಾರೇಜ್ ಟೈಮಲ್ಲಿ 80 kg ಇದ್ರಂತೆ, ಇವಾಗ 140 kg. ಅಬ್ಸಲ್ಯೂಟ್ಲಿ ಅವ್ರ ಹೆಲ್ತ್ನ ನೋಡ್ಕೊಂಡಿಲ್ಲ, ಒಂದು SA ಕೂಡ ಮಾಡಿಸಿಲ್ಲ ಸೆಮೆನ್ ಅನಾಲಿಸಿಸ್. ಬರೀ ವೈಫ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಎಷ್ಟು ವೇಸ್ಟ್ ಆಫ್ ಟೈಮ್ ಅಲ್ವಾ, ಎಷ್ಟು ಎನರ್ಜಿ ವೇಸ್ಟು, ಮನಿ ವೇಸ್ಟು. ಸೊ ಒಂದು ಪ್ರಾಪರ್ ಆಗಿ ಒಂದು ಸೆಮೆನ್ ಅನಾಲಿಸಿಸ್, ನಮ್ಮಲ್ಲಿ ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಅಂತ ಇದೆ, ಕಾಸಾ ಅಂತ, ಅದನ್ನ ಅವ್ರು ಮಾಡಿಸ್ಕೊಂಡ್ಬಿಟ್ರೆ ಹಸ್ಬೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಲೇಡೀಸ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಹಸ್ಬೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದು ಸುಮ್ಮನೆ ಲೇಡೀಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಏನು ಯೂಸು? ಸೊ ಹಸ್ಬೆಂಡ್ಸ್ನ ಕರೆಕ್ಟ್ ಮಾಡಿದ ತಕ್ಷಣ ಕನ್ಸೀವ್ ಆಗ್ತಾರೆ. ಸೊ ನಾವು ಫಸ್ಟು ಮೇಲ್ಸ್ ಕೇಳೋದು ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸಿ, ಪರ್ಫೆಕ್ಟ್ ಇದ್ರೆ ನೀವು ಮತ್ತೆ ಬರಬೇಡಿ, ಏನು ನಾವು ವೈಫ್ಸ್ ಕಡೆ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡ್ತೀವಿ ಅಂತ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ತುಂಬ ಜನ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಮುಂಚೆ ಥರ ಬರೀ ಲೇಡೀಸೇ ಹೋಗಬೇಕು, ನಾವು ಬರಲ್ಲ,
ಏನು ಪಾಪು ಆಗಬೇಕು ಅಂದರೂ ಲೇಡಿನೇ ಕಾರಣ, ಅವೆಲ್ಲ ಕಮ್ಮಿ ಆಗಿದೆ. ಹೌದು. ಈಗ ಕೊನೆಯದಾಗಿ ಡಾಕ್ಟರ್, ಈಗ ಲೇಟಾಗಿ ಮದುವೆ ಆಗೋರಿಗೆ ಅಥವಾ ಲೇಟಾಗಿ ಗರ್ಭಧಾರಣೆಗೆ ಪ್ಲಾನ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಿಮ್ಮದು ಪ್ರೊಫೆಷ್ನಲ್ ಆ್ಯಂಬಿಷನ್ನ ಫ್ಯಾಮಿಲಿ ಆ್ಯಂಬಿಷನ್ ಜೊತೆಗೆ ಕಂಬೈನ್ ಮಾಡ್ಕೊಳ್ಳಿ. ಇದೇ ಒಂದು ಟ್ರ್ಯಾಕು ಅದೇ ಒಂದು ಟ್ರ್ಯಾಕು ಅಂತ ಮಾಡಬೇಡಿ. ಫ್ಯಾಮ್ಲಿನೂ ಕಂಪ್ಲೀಟ್ ಮಾಡ್ಕೊಳ್ಳಿ, ಪ್ರೊಫೆಷನಲ್ಲೂ ತುಂಬ ಚೆನ್ನಾಗಿ ಬೆಳೀರಿ. ಗೆಟ್ ಒನ್ ಸಿಂಪಲ್ AMH ಟೆಸ್ಟ್ ಡನ್. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಇಂತಹದ್ದೇ ಸಮಸ್ಯೆ ಇದ್ದರೆ ನೀವು ಕೂಡ ಗರ್ಭಗುಡಿಗೆ ಭೇಟಿ ಕೊಡ್ಬೋದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು, ಹನುಮಂತ ನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ, ನಾಗರಬಾವಿ ಮತ್ತು RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 9071234005.